ನಾವು ಹಾಗಾದ್ರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹೊಳ್ಳ ಸ್ವಜನ್. ನೀವು ಎಂತ ಮಾಡಿದ್ರಿ? ವಾಟ್ ಇಸ್ ದಿಸ್? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹೊಳ್ಳ ಸ್ವಜ್ ರೆಸಿಪೀಸ್. ಸೊ ಇವತ್ತು ನಾವು ತೋರಿಸ್ತಿರೋ ರೆಸಿಪಿ ಬಂದು ಟೀ ಟೈಮ್ ಸ್ನಾಕ್ಸ್ ಅಂತ ಹೇಳ್ಬೋದು. ಕಾಫಿ ಜೊತೆಗೂ ಚೆನ್ನಾಗುತ್ತೆ, ಟೀ ಜೊತೆಗೂ ಚೆನ್ನಾಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ವಿ ಆರ್ ನಾಟ್ ಯೂಸಿಂಗ್ ಮೈದಾ ಯೂಸ್ ಮಾಡ್ತಿಲ್ಲ. ಯೂಸ್ ಮಾಡದೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ರೆಸಿಪಿ ಮಾಡ್ತಾ ಇದ್ದೀವಿ. ಹೌದು, ಮೈದಾ ಯೂಸ್ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ನಾವು ಗೋಧಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀವಿ. ಅದರಲ್ಲಿ ಮಾಡಿದ್ರೆ ಸಹ ಚೆನ್ನಾಗಾಗ್ತದೆ, ಮೈದಾಗಿಂತ ಅದೇ ಒಳ್ಳೇದಲ್ವಾ. ಹಾಗೆ ಈಗ ನಾನು ಹೆಸರು ಬೇಳೆ ತಗೊಂಡಿದ್ದೀನಿ. ಇದನ್ನು 2 3 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಇದು ನಾವೀಗ ಗ್ರೈಂಡ್ ಮಾಡಬೇಕು. ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಎಲ್ಲ ಹೆಸರು ಬೇಳೆನೂ ಹಾಕ್ತಾ ಇಲ್ಲ, ಇದರಲ್ಲಿ ಸ್ವಲ್ಪ 1-2 ಸ್ಪೂನಷ್ಟು ಉಳಿಸ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ 1 ಸ್ಪೂನಷ್ಟು. ಮತ್ತೇನೂ ಹಾಕ್ಬೋದು, ನಾನು ಈಗಲೇ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಗ್ರೈಂಡ್ ಆಗಿ ಅದನ್ನು. ಅದಕ್ಕೆ ನೀರು ಹಾಕ್ತಾ ಇದ್ದೀನಿ, ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಇದನ್ನ ಈಗ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಈಗ ಇದೊಂದು ಬೌಲಿಗೆ ಹಾಕ್ತೀನಿ. ನಾನೀಗ ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು 1 ಬೌಲ್ ಹಾಕ್ತಾ ಇದ್ದೀನಿ. ಬರೀ ಅಕ್ಕಿ ಹಿಟ್ಟಿದ್ದು ಮಾಡ್ಬೋದು, ಗೋಧಿ ಹಿಟ್ಟಿದ್ದು ಮಾಡ್ಬೋದು. ನಾನು 2 ಒಂದೊಂದು ಬೌಲ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಹಾಕ್ತಾ ಇದ್ದೀನಿ. ಎಳ್ಳು ಸ್ವಲ್ಪ ಈಗ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಳು ಮೆಣಸು ಪುಡಿನೂ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಈಗ ನಾನು ಆಗ ತೆಗೆದಿಟ್ಕೊಂಡಿದ್ದಲ್ಲ, 1-2 ಸ್ಪೂನಷ್ಟು ಹೆಸರು ಬೇಳೆ ನೆನೆಸಿದ್ದು, ಅದನ್ನು ಹಾಕ್ತಾ ಇದ್ದೀನಿ. ಅದು ಒಂಥರ ಟೇಸ್ಟ್ ಕೊಡುತ್ತೆ. ಅದು ಎಣ್ಣೆಯಲ್ಲಿ ಕಾದಾಗ ಬಾಯಿಗೆ ಸಿಗ್ತಾ ಇರುತ್ತೆ ಗರಿ ಗರಿಯಾಗಿ. ಹಾಗೆ ಅದನ್ನು ಸ್ವಲ್ಪ ಹಾಗೆ ತೆಗೆದಿಟ್ಟಿದ್ದೆ, ಅದನ್ನ ಈಗ ಹಾಕ್ತಾ ಇದ್ದೀನಿ. ಈಗ ಎಲ್ಲವನ್ನು ಕಲಿಸುವ. ಇದು ಹಿಟ್ಟು ಸ್ವಲ್ಪ ನೀರಾಯಿತು, ತೆಳ್ಳಗಾಯಿತು. ಹಾಗೆ ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಬೇಕಾದರೆ ಸೇರಿಸ್ಕೋಬೋದು. ನನಗೆ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು, ಲಟ್ಟಿಸ್ಲಿಕ್ಕೆ ಆಗಬೇಕು. ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ತೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇದೀಗ ಚಪಾತಿ ಹಿಟ್ಟು ಕಲಸಿ ಆಯ್ತಲ್ಲ, ಇದು ಹಿಟ್ಟನ್ನು ಇದನ್ನ ಈಗ ಉಂಡೆ ಮಾಡಿ ತಗೊಂಡು ಚಪಾತಿ ಲಟ್ಟಿಸ್ತೀನಿ. ಇಷ್ಟು ಉಂಡೆ ತಗೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಹಾಕಿ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಚಪಾತಿ ಲಟ್ಟಿಸಿದ ಹಾಗೆ ಲಟ್ಟಿಸೋದು. ನಾನು ಎಣ್ಣೆ ಏನು ಯೂಸ್ ಮಾಡಲಿಲ್ಲ ಹಿಟ್ಟು ಕಲಿಸುವಾಗ. ತುಂಬ ದಪ್ಪ ಬೇಡ, ತೆಳು ಲಟ್ಟಿಸ್ಬೇಕು. ಚಪಾತಿ ಥರವೇ ಲಟ್ಟಿಸಿದ್ರೆ ಆಯಿತು. ಚಪಾತಿ ಎಷ್ಟು ತೆಳಿರುತ್ತೆ ಹಾಗೆ. ಇದೀಗ ಲಟ್ಟಿಸಿ ಆಯಿತು. ಇದನ್ನೀಗ ಶೇಪ್ ಹಾಕ್ತಾ ಇದ್ದೀನಿ. ನಾನೊಂದು ಸಣ್ಣ ಮುಚ್ಚಳ ತಗೊಂಡಿದ್ದೀನಿ. ನೀವು ಯಾವ ಸೈಜ್ ಬೇಕಾದ್ರೂ ಮಾಡ್ಬೋದು. ಚಿಕ್ಕದು ಬೇಕಾದ್ರೆ ಚಿಕ್ಕದು, ದೊಡ್ಡದು ಬೇಕಾದ್ರೆ ದೊಡ್ಡದು, ಹೇಗೂ ಮಾಡ್ಬೋದು. ದೊಡ್ಡ ಸೈಜ್ ಮುಚ್ಚಳ ಇದ್ರೆ ದೊಡ್ಡದು ಬರುತ್ತೆ. ಇದೀಗ ಎಕ್ಸ್ಟ್ರಾ ಇದ್ದಿದ್ದೆಲ್ಲ ತೆಗಿತಾ ಇದ್ದೀನಿ, ಆಯ್ತಾ. ಚಿಕ್ಕ ಸೈಜು ನಿಪ್ಪಟ್ಟು ಆಗಿದೆ. ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಬೋದು. ಇದು ನಾನೀಗ ಫೋರ್ಕಿಂದ ಸ್ವಲ್ಪ ಈ ಥರ ಒತ್ತುತ್ತಾ ಇದ್ದೀನಿ. ತೂತಾಗಬೇಕು, ಇಲ್ಲಾಂದರೆ ಅದು ಪೂರಿ ಥರ ಉಬ್ಕೊಳ್ಳುತ್ತೆ. ನಾವು ಈ ಥರ ಒತ್ತಿದ್ರೆ ಚಪ್ಪಟೆ ಆಗುತ್ತೆ, ನಿಪ್ಪಟ್ಟು ಥರವೇ ಗರಿ ಗರಿಯಾಗಿ ಬರುತ್ತೆ ಅಷ್ಟೊತ್ತಿಗೆ. ಇದನ್ನ ಎಣ್ಣೆಯಲ್ಲಿ ಕಾಯಿಸೋದು. ಇದನ್ನ ನಾನೀಗ ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ ಕಾಯಿಸ್ಲಿಕ್ಕೆ. ಎಣ್ಣೆ ಬಿಸಿಯಾಗಿದೆ. ನಾನೀಗ ಒಂದೊಂದೇ ನಿಪ್ಪಟ್ಟು ಹಾಕ್ತಾ ಇದ್ದೀನಿ. ಇದು ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ಮತ್ತು ಗೋಲ್ಡನ್ ಬ್ರೌನ್ ಬರೋವರೆಗೆ ಕಾಯಿಸಿದರೆ ಕ್ರಿಸ್ಪಿಯಾಗಿ ಬರುತ್ತೆ. ಇದು 15 ದಿನ ಇಟ್ಟರು ಏನು ಹಾಳಾಗಲ್ಲ, ಗರಿ ಗರಿಯಾಗಿ ಇರುತ್ತೆ. ಹಾಗೆ ತುಂಬ ರುಚಿಯಾಗಿಯೂ ಬರುತ್ತೆ.
ಈಗ ಆಗಿದೆ ಆಯಿತಾ. ಇಷ್ಟು ಕಲರ್ ಆದರೆ ಆಯಿತು. ಗರಿಗರಿಯಾಗಿ ಬಂದಿದೆ. ಇದಕ್ಕೆ ತೆಗಿತಾ ಇದ್ದೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ರೆಸಿಪಿ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಥ್ಯಾಂಕ್ ಯು.